ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬ್ಯಾಕ್ ಟು ಇಂಡಿಯಾ. ಸೊ ಇಂಡಿಯಾದಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ದುಬೈ ವ್ಲಾಗ್ ಎಲ್ಲ ಆಯಿತು, ಕಂಪ್ಲೀಟ್ ಆಯಿತು. ಸೊ ಬ್ಯಾಕ್ ಟು ಬ್ಯಾಂಗ್ಳೂರ್. ಹೊಸ ಫೋನಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ, ಹೊಸ ಕಾರಲ್ಲಿ ಕುತ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಹೊಸ ಹಸ್ಬೆಂಡ್ ಅಂತ ಹಳೆ ಹಸ್ಬೆಂಡ್ ಜೊತೆನೇ ವ್ಲಾಗ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಏನಂದರೆ, ನನ್ನ ಬರ್ಡೇ ಬರ್ತಿದೆ ಒಂದು 2 ಡೇಸಲ್ಲಿ. ಸೊ ವೀಕ್ ಡೇಸಲ್ಲಿ ಬರ್ಡೇ ಇರೋದ್ರಿಂದ ಸೊ ವೀಕೆಂಡಲ್ಲಿ ಸ್ವಲ್ಪ ಹೋಗಿ ಸ್ಕಿನ್ ಕೇರ್ ಅದೆಲ್ಲ ಮಾಡ್ಕೊಂಡು ನಾನು ದುಬೈಗೆ ಹೋಗ್ಮೇಲೆ ಬಂದಮೇಲೆ ಸ್ವಲ್ಪ ಟ್ಯಾನ್ ಎಲ್ಲ ಆಗಿದ್ದೀನಿ. ಸೊ ಅದಕ್ಕೆ ಸಲೂನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಒಂದು ಮೇಕ್ ಓವರ್ ಇದೆ. ಸೊ ಫಸ್ಟ್ ಟೈಮ್ ಮೇಕ್ ಓವರ್ ಮಾಡಿಸ್ತಾ ಇದ್ದೀನಿ ನಾನು. ಸೊ ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಅವರು ಲಗೇಜ್ ಎತ್ಕೊಂಡು ಹೋಗ್ತಿದ್ದಾರೆ. ಗೈಸ್ ನೋಡಿ, ನಮ್ಮ ಕಾರು ಇದೆ. ಸೊ ಲಗೇಜ್ ಎತ್ಕೊಂಡು ಸಲೂನ್ಗೆ ಹೋಗ್ತಾ ಇದ್ದೀನಿ. ಮೇಕ್ ಓವರ್ ಮಾಡಿಸ್ಬೇಕು, ಒಂದು ಇವೆಂಟ್ ಇದೆ. ಸೊ ಅದಕ್ಕೆ ಮೇಕ್ ಓವರ್ ಮಾಡಿಸ್ಬೇಕಂತ ಹೋಗ್ತಾ ಇದ್ದೀನಿ. ಮೇಕ್ ಓವರ್ ಆದಮೇಲೆ ಒಂಚೂರು ಹೇಲ್ ಆರ್ಟ್ ಎಲ್ಲ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ, ಹುಡುಕ್ತಾ ಇದ್ದೀನಿ ಎಲ್ಲಿದೆ ಅಂತ. ಹಸ್ಬೆಂಡ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದಾರೆ, ಅವ್ರು ವಾಪಸ್ ಹೋಗ್ತಾರೆ. ಸೊ ನೋಡಿ, ಇಲ್ಲಿಗೆ ಬಂದಿರೋದು ನಾನು. ಬಿಫೋರ್ ಮೇಕಪ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಇವಾಗ ಈ ಲೆಹೆಂಗಾ ಮೇಕಪ್ ಅವರಲ್ಲಿ. ಸೊ ಅವಾಗಲೇ ನೋಡೋದಲ್ಲ ವಿತೌಟ್ ಮೇಕಪ್ ಹೆಂಗಿತ್ತು, ಇವಾಗ ವಿತ್ ಮೇಕಪ್ ನಾನು ಹೆಂಗಿದ್ದೀನಿ. ಆ್ಯಕ್ಚುಲಿ ಇದು ಬಂದಿದ್ದಲ್ಲ ಮೆಹಂದಿದು ಲೆಹೆಂಗಾ. ಸೊ ಇವತ್ತು ನಾನು ಇದನ್ನು ರೀಕ್ರಿಯೇಷನ್ ಮಾಡ್ಕೊತಾ ಇದ್ದೀನಿ. ಮೆಹಂದಿ ಲುಕ್ ಹೆಂಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಸೊ ನಾನು ಬಂದಿರೋದು ಇಲ್ಲಿ ಗೊತ್ತಾಗ್ತಿದೆಯಲ್ಲ ನಿಮಗೆ ಬ್ಯಾಕ್ಗ್ರೌಂಡ್, ನಾನು ಹೇಳೋದೇ ಬೇಡ. ಆಲ್ರೆಡಿ ಎಂಟ್ರಿಯಲ್ಲಿ ನಿಮಗೆ ತೋರಿಸಿದ್ದೀನಿ ಎಲ್ಲಿರೋದು ಅಂತ, ನಾಗರಬಾವಿಯಲ್ಲಿ. ಸೊ ನಾನು ಇಲ್ಲಿಗೆ ಬಂದು ಇಲ್ಲಿ ಏನೇನಿದೆ ಅಂತ ಸ್ಕಿನ್ಗೂ ಹೋಗ್ಬೋದು, ನೇಲ್ ಎಕ್ಸ್ಟೆನ್ಷನ್ಗೆ ಹೋಗ್ಬೋದು. ನೀವು ಯಾವುದಕ್ಕೂ ಇಲ್ಲಿ ಬಂದಿದ ತಕ್ಷಣ ಅದಿಲ್ಲ ಇದಿಲ್ಲ ಅಂತ ನಿಮ್ಗೆ ಆಪ್ಷನ್ಸ್ ಇರಲ್ಲ. ಇದೆಲ್ಲ ಆಲ್ ಟುಗೆದರ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಮೇಕ್ ಓವರ್ ಒಂದೇ ಅಲ್ಲ, ಸೊ ಇವನ್ ಮೆಹಂದಿ ಎಲ್ಲ ಥರ ಮೇಕ್ ಓವರ್ ಇಲ್ಲಿ ಬಂದು ನೀವು ಮಾಡ್ಕೋಬೋದು. ಸೊ ಜನ ಹೋಗ್ತಾರೆ ಸ್ಟುಡಿಯೋಗೆ ಹೋಗಬೇಕು ಅಂತ. ಇಲ್ಲಿ ನಿಮಗೆ ಸಲೂನ್ ಥರನೂ ಇದೆ, ಇನ್ಕಮ್ ಲೈಕ್ ಪ್ಲಸ್ ಮೇಕ್ ಓವರು ಆ್ಯಡ್ ಆಗುತ್ತೆ. ಸೊ ಎಲ್ಲನೂ ಆಲ್ ಟುಗೆದರ್ ಇದೆ. ಸೊ ನೀವು ಇಲ್ಲಿಗೆ ಬಂದು ವಿಸಿಟ್ ಮಾಡಿ, ನಿಮಗೆ ಈ ಸರ್ವಿಸ್ ಇಷ್ಟ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಫಸ್ಟ್ ಮೇಕ್ ಓವರ್ ಇದು. ಸೊ ನನ್ನ ವ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ನನ್ನ ಫಸ್ಟ್ ಮೇಕ್ ಓವರ್. ಸೊ ನನಗೆ ತುಂಬ ಖುಷಿಯಾಗಿದೆ. ಸಿಂಪಲ್ಲಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ. ಸೊ ಚೆನ್ನಾಗಿ ಕಾಣಿಸಿದ್ರೆ ಕಮೆಂಟ್ ಮಾಡಿ. ಸೊ ಅಲ್ಲಿದೆಲ್ಲ ಆಯಿತು, ಸ್ಕಿನ್ ಕೇರ್ ಎಲ್ಲ ಥರ ಮೇಕ್ ಓವರ್ ಎಲ್ಲ ಆಯಿತು. ಇವಾಗ ನಾವು ಮಮ್ಮಿ ಮನೆಗೆ ಬಂದು ತುಂಬ ದಿವಸ ಆಯಿತು ನಮ್ಮ ಮಮ್ಮಿ ಮನೆಗೆ ಬಂದು. ಆಲ್ಮೋಸ್ಟ್ 2-3 ಮಂತ್ಸ್ ಆಯ್ತು ಅನಿಸುತ್ತೆ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಲುಕ್ಕು, ಅವ್ರದ್ದು ರಿಯಾಕ್ಷನ್. ನಮ್ಮ ಡ್ಯಾಡಿ ಗೊತ್ತಿಲ್ಲ ಅನಿಸುತ್ತೆ. ರಾಣಿ ಎಷ್ಟು ಚೆನ್ನಾಗೈತೆ ನಮ್ಮ ಮನೆ. ಏನು ನೋಡಿ ತಂದ್ಬಿಟ್ಟವ್ರು ಬ್ಯಾಗಲ್ಲಿ ಫುಲ್ಲು, ಏನೂ ತಂದಿಲ್ಲ. ಏನು ಇಷ್ಟು ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದೀರ ಮನೆ. ರಾಣಿ ನೋಡಿ ಎಷ್ಟು ದಿವಸ ಆಯ್ತಾಳೆ ಇವಳು ಬಂದಿ ಅಂತ ಎಲ್ಲ ಕಡೆ ನೋಡ್ತಾವಳೆ. ನೋಡಿದ್ರಲ್ಲ ಹೆಂಗಿತ್ತು ನನ್ನ ಇವತ್ತಿನ ವ್ಲಾಗ್. ಫುಲ್ ಒಂಥರ ಡಿಫ್ರೆಂಟ್ ವ್ಲಾಗ್ ಇತ್ತು. ನಮ್ಮ ಮಮ್ಮಿಗೆ ತೋರ್ಸೋಣ ಪಿಕ್ಸ್ ಎಲ್ಲ ಹೆಂಗಿತ್ತು ಅಂತ ಕೇಳೋಣ ನಮ್ಮ ಮಮ್ಮಿಗೆ. ಕಾಣಿಸ್ತಿದ್ನಾ? ಚೆನ್ನಾಗಿ, ತುಂಬ ಚೆನ್ನಾಗಿ. ನಿಮಗೆ ಆ ಲೆಹೆಂಗಾ ಗೈಸ್, ಆ ಲೆಹೆಂಗಾ ಬಗ್ಗೆ ಹೇಳ್ಬೇಕಂದ್ರೆ ಅದು ತುಂಬ ಫೋರ್ಸ್ಫುಲಿಯಾಗಿ ಹಾಕ್ಸಿದ್ದು ಮೆಹಂದಿಗೆ. ಈ ಥರ ಲೆಹೆಂಗಾ ಹಾಕೋ ಅಂತ. ಆ್ಯಕ್ಚುಲಿ ನನಗೆ ಈ ಗ್ರ್ಯಾಂಡ್ ಎಲ್ಲ ಇಷ್ಟ ಆಗಲ್ಲ. ಆದರೆ ನಮ್ಮ ಮಮ್ಮಿ ಏನು ಹಾಕೋ ಅಂದ್ಬಿಟ್ಟು ಮೆಹಂದಿಗೇ ಆ ಲೆಹೆಂಗಾ ತಂದು ನನಗೆ ಹಾಕ್ಸಿದ್ದು ನನ್ನ ಮೆಹಂದಿ ಶಾಸ್ತ್ರಕ್ಕೆ. ನೋಡಿ ಇವಾಗ ನಮ್ಮ ಮಮ್ಮಿ ಖುಷಿನಾ ಮ್ಯಾಮ್? ಅವಾಗ ನೀಟಾಗಿ ರೆಡಿ ಆಗಿರಲಿಲ್ಲ, ಇವಾಗ ಎಷ್ಟು ಚೆನ್ನಾಗಿ ನೀಟಾಗಿ ರೀಕ್ರಿಯೇಟ್ ಮಾಡಿದ್ದೀನಿ. ಚೆನ್ನಾಗಿತ್ತಾ? ಮೆಹಂದಿ ಒಂದು ಹಾಕ್ಸ್ಕೊಂಡಿಲ್ಲ, ಇನ್ನೊಂದು ಸಂದಿ ಮೆಹಂದಿ ಹಾಕ್ಸ್ಕೊಂಡ್ಬಿಡ್ತಿದ್ದೆ. ಮೆಹಂದಿ ಹಾಕ್ಸ್ಕೊಂಡು ಟೆಂಟ್ ಹಾಕಿದ್ರು. ಚೆನ್ನಾಗಿ ಕಾಣಿಸ್ತಿದ್ನಾ? ಸೂಪರ್ ಆಗಿ ಕಾಣ್ತಿದ್ದೆ. ಹೌದು, ನಿಮ್ಮ ಮಗ ಇಲ್ವಲ್ಲ, ಏನು ಮಿಸ್ ಮಾಡ್ಕೋತಾ ಇದ್ದೀರಾ? ಮತ್ತೆ ಮಾಡ್ಕೊಂಡೇ ಇರ್ತೀನ. ಇನ್ನೂ ಒಂದ್ ದಿವಸ ಆಗಿಲ್ಲ ಹೋಗಿ. ಗೈಸ್, ಇವ್ರ ಮಗ ಪ್ರೀತಿಯ ಮುದ್ದಿನ ಮಗ ಇಲ್ಲ. ಎಷ್ಟೊತ್ತನ ಹೋಗ್ಲಿ ಮನೆಗ್ ಬಂದ್ರೆ ಖುಷಿಪ್ಪ. ಎಷ್ಟೊತ್ತನ ಹೋಗ್ಲಿ ಮನೆಗ್ ಬಂದ್ ಮಾಡ್ಕೊಂಡ್ರೆ ನಮ್ಗೂ ಸಮಾಧಾನ. ಅದೇ ನಾನ್ ಬಂದ್ರೆ ಯಾಕಮ್ಮ ಬಂದಿದ್ಯಾ ಅಂತಾರೆ. ಹಂಗೆ ನಮ್ಮ ಮಮ್ಮಿ.
ಇವಾಗ ನನ್ನ ಬರ್ಡೇ ನಮ್ಮಿ ಏನ್ ಗಿಫ್ಟ್ ಮಾಡ್ತಾರೆ ಗೊತ್ತಾ? ಏನ್ ಗಿಫ್ಟ್ ಮಾಡ್ತೀರಾ ಅಂದ್ರೆ ಇಲ್ಲಿ ನೋಡಿ, ಇದನ್ನ ಗಿಫ್ಟ್ ಮಾಡ್ತಾರಂತೆ. ತಗೊಂಡೋಗಿದೆ ಕಾಫಿ ಮಾಡಿ ಕುಡಿತಾ ಇರ್ತೀವಿ. ಕಾಫಿ ಮಾಡೋ ಮಿಕ್ಕಿನು ಗೊತ್ತಿಲ್ವಾ ನಿಮ್ಗೆ ಹಿಂಗ್ ಮಾಡೋದಿದು? ಗೊತ್ತಿಲ್ಲ, ಅದಕ್ಕೆ ಇಟ್ಬಿಟ್ಟಿದ್ದೀನಿ. ಯೂಸ್ ಮಾಡ್ತಿಲ್ವಾ? ಡ್ಯಾಡಿ ಮಾಡ್ತಾರೆ, ಡ್ಯಾಡಿ ಮಾಡ್ಕೊಡ್ತೀನಿ ಕಾಫಿ ಬಂದ್ಮೇಲೆ, ಫಿಲ್ಟರ್ ಕಾಫಿ. ಮಮ್ಮಿಗೆ ನಾನು ಬಂದು ಕೂತಿದ್ದೀನೋ ನೀರು ಕೊಡಬೇಕು, ಏನಿಲ್ಲ ಗೈಸ್, ನಾನೇ ಕೇಳಬೇಕು. ಪ್ರೋ ಮ್ಯಾಕ್ಸ್ ಅಲ್ಲ ಕಣಪ್ಪ, 15 Pro ಗೆ ಗೈಸ್ ಏನ್ ಬಿತ್ತು ಗೈಸ್ ಚೆನ್ನಾಗಿ. ಡ್ಯಾಡಿ ನೋಡಿ ಅಲ್ಲಿ ಸೈಡಲ್ಲಿ ಡ್ಯಾಡಿ ಅವಾಗಿಂದ ನೋಡ್ತಾ ಇದ್ದೀನಿ, ರೆಡಿ ಆಗಕ್ಕೆ ಎಷ್ಟೊತ್ತು ತಗೋತಿದ್ದ ನೋಡಿ. ನಿಧಾನಕ್ಕೆ ಸ್ಲೋ ನೋಡಿ ನೋಡಿ ಕೆರಳ ಕ್ಯಾಬ್ ಬಂದಿದೆ, ಅಲ್ಲಿ ಪ್ರಾಣಿ ಕರ್ಕೊಂಡು ಬರ್ತಾ ಇದಾರೆ. ಕ್ಯಾಬ್ ಅವ್ರು ಹೊಟ್ಟೆ ಬಿಟ್ಟ, ಎಲ್ಲಿ ಬಬ್ಲು ಹೋಗತ್ತೆ ರಾಣಿ ಹಾತಿ ಬೇರೆ ಸಾತಿ. ಏನ್ ಪಾಪ ಫುಲ್ ಹ್ಯಾಂಡ್ಸಮ್, ಸಾಕಾಗಿದೆ ಶರ್ಟ್. ಸ್ಪೆಕ್ಸ್ ಹಾಕೊಂಡ್ರೆ ಇನ್ನೂ ಸೂಪರ್. ಗೈಸ್ ನಾನು ಬಂದಿದ್ದೀನಿ, ಎಲ್ಲಿಗೆ ಬಂದಿದ್ದೀನಿ ಅಂದ್ರೆ ಏ ಹಂಗೆಲ್ಲ ಮಾತಾಡ್ತೇನೆ ನನ್ನ ಸಬ್ಸ್ಕ್ರೈಬರ್ಸ್ನ. ಏನು ಅನ್ಸಿದ್ರೆ ಏ ಫೇಶಿಯಲ್ ಮಾಡ್ತಿದ್ದೀನಿ ಕೊಡೋ. ಮಾಡ್ಕೊಡ್ರಿ ಅಂದ್ರೆ ಯಾರು ಮಾಡ್ಕೊಡಕ್ ರೆಡಿ ಇಲ್ಲ. ತಿನ್ನಕ್ ಕೊಡ್ರ, ಹೊಟ್ಟೆ ಸುತ್ತೈತೆ. ಏನೋ ಇನ್ನೊಂದ್ಸತಿ ಹೇಳು, ಓನರ್ಗೆ ಕಾಸು ಕೊಡಿ ಅಂತಿದ್ಯಾ? ಓನರ್ ನಾನು. ನಮ್ಮ ತಮ್ಮ ನನಗೆ ರೋಲ್ ಮಾಡಿಕೊಟ್ಟಿದ್ದಾನೆ, ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲ್ ರೋಲ್ ಫಾರ್ 999. ಎಷ್ಟು ಹಂಗಂದ್ರೆ? ₹1 ಕಮ್ಮಿ, ₹1,000. ₹100 ಏನೋ ಏನೋ ₹100 ಏನೋ ನಿನಗೆ ರೋಸ್ಟ್ ಏನೋ ₹100. ಅದು ತಿನ್ಮೇಲೆ ನೀನು ಮಾತಾಡು. ಪದಗಳಿಂದ ಎಗರೆ ಬರುತ್ತಾ ಗೈಸ್, ನನ್ನ ತಮ್ಮ ಒಂದೊಳ್ಳೆ ವಿಡಿಯೋ ತೋರಿಸ್ತೀವಿ ನಮ್ಮ ತಮ್ಮಂದು, ನೋಡಿ ತೋರಿಸು ಸಂಜು. ನಾನು ತುಂಬ ಕಂಟ್ರೋಲ್ ಆಗ್ತಿಲ್ಲ. ನಾನು ಸೈಲ್ ಹೇಳು, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನೀನ್ ಬಿದ್ದಾರ ಯಾರಾದ್ರೂ ನೋಡುದು? ಬಗ್ಗೆ ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೆ, ಅದಕ್ಕೆ ಆರಾಮಾಗಿ ಕೆಲಸ ಮಾಡ್ತಾ ಇದ್ದ. ಮತ್ತೆ ಗುಡ್ಡಿ ಎಲ್ಲ ಹೋಗಿ ನೆಕ್ಸ್ಟ್ ಬಿಟ್ ನೋಡಕ್ಕ, ನೆಕ್ಸ್ಟ್ ಬಿಟ್ ಯಾಕೆ ಏನಾಯ್ತು? ಹೌದಾ, ಇಲ್ಲೂ ಬಿದ್ದಿದ್ನಾ? ಏನ್ ಮಾತಾಡ್ತಾರೆ ನಮ್ಮ ಸ್ಯಾಮ್ ಫ್ಯಾಮ್ ಅಡ್ಡ ಅವರು ಎಲ್ಲರೂ ಕ್ಲೀನ್ ಮಾಡ್ತಿದ್ದಾರೆ. ಕ್ಲೀನಿಂಗ್ ಅಂಡ್ ಕ್ಲೋಸಿಂಗ್ ಆದ್ಮೇಲೆಲ್ಲ ತೋರಿಸ್ತಾರೆ. ಕ್ಲೀನ್ ಆಗಿ ನಾನು ಮನೆಗೆ ಹೋಗ್ತೀನಿ, ಕ್ಲೀನಿಂಗ್ ಆಯ್ತು ಅಂತ ಹೇಳಿದ್ದು. ಕ್ಲೀನಿಂಗ್ ಎಲ್ಲ ಆಯ್ತು. ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದಾರೆ ಅಂದಿದ್ದು ಇದೆ ರೆಕಾರ್ಡ್. ಅದು ನಂಗೆ ಎಡಿಟ್ ಅಲ್ಲಿ ಎಗ್ರೀಸ್ ಬಿಡೋದೆ ಕೆಲಸ, ನಾನು ಹೇಳಲೇ ಇಲ್ಲ ಅಂತ.
ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಏನಿತ್ತು ಅಂತ. ನಾನು ಮೇಕ್ ಓವರ್ ಮಾಡಿಸಿದೆ, ನನ್ನ ಫಸ್ಟ್ ಮೇಕ್ ಓವರು. ತುಂಬ ಏನಂತಾರೆ ಸಿಂಪಲಾಗಿ ಕ್ಯೂಟಾಗಿ ಕಾಣಿಸ್ತಿದೆ ನಾನು ನನ್ನ ಲೆಹೆಂಗಾ ನ್ಯೂ ಔಟ್ಫಿಟ್ಟಲ್ಲಿ. ಆಮೇಲೆ ಆಲ್ಮೋಸ್ಟ್ ಅಲ್ಲಿಂದ ನಮ್ಮ ಮಮ್ಮಿ ಮನೇಲಿ, ಅಲ್ಲಿಂದ ಮತ್ತೆ ನಾನು ಸ್ಯಾಮ್ಫಾ ಮಠಕ್ಕೆ ಬಂದೆ. ಸೊ ಇಲ್ಲೊಂಚೂರು ಎಂಟರ್ಟೈನ್ ಎಲ್ಲ ಮಾಡಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.